ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪೊಲೀಸರ ನೇಮಕಾತಿ ಬಿಗ್ ಅಪ್ಡೇಟ್ ಭರ್ತಿ ಶುರು ಏನು ಮಾಹಿತಿ ತಿಳಿಸ್ಕೊಡ್ತೀವಿ. ಲೈಕ್ 8,176 ಪೊಲೀಸರ ನೇಮಕಾತಿ ಶುರುವಾಗಿದೆ. ಖಾಲಿ ಹುದ್ದೆಗಳ ಭರ್ತಿಗೆ ಚಾಲನೆ ಕೂಡ ಸಿಕ್ಕಿದೆ. ಒಳ ಮೀಸಲಾತಿ ಹೊಸ ಸೂತ್ರ ಕೂಡ ಪಾಲನೆ ಕೊಟ್ಟಿದೆ. ಒಳ ಮೀಸಲಾತಿ ಜಾರಿಗೊಂಡ ನಂತರ ಸಾಕಷ್ಟು ದಿನಗಳಿಂದ ನೇಮಕಾತಿ ಆಗಬೇಕಿತ್ತು. ಬಟ್ ಇಲ್ಲಿ ಪೊಲೀಸ್ ಹುದ್ದೆಗಳಿಗೆ ಚಾಲನೆ ಸಿಕ್ಕಿದೆ. ವಿವಿಧ ಘಟಕಗಳ 8,176 ಹುದ್ದೆಗಳಿಗೆ ನೇಮಕಾತಿಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಸರ್ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ. 2021ರಲ್ಲಿ ಸಶಸ್ತ್ರ ಸಬ್ ಇನ್ಸ್ಪೆಕ್ಟರ್ ಮತ್ತೆ 1,500 ಸಿವಿಲ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ರು. ಬಟ್ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ರು. 545 ಮತ್ತು 402 PSI ಹುದ್ದೆಗಳ ನೇಮಕಾತಿ ಕೂಡ ಅಕ್ರಮ ಬಯಲಾಯಿತು. ಇನ್ಯಾವುದು ನೇಮಕಾತಿ ಮಾಡಿರಲಿಲ್ಲ. 3.5 ವರ್ಷದಿಂದ ಸಮಸ್ಯೆ ಕೂಡ ಆಗಿತ್ತು. ಸಾಕಷ್ಟು ಕಡೆ ಪ್ರತಿಭಟನೆ ಕೂಡ ಆಗಿತ್ತು. ಸರ್ಕಾರ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಲೈಕ್ ಎಲ್ಲ ರೀತಿ ಒಳ ಮೀಸಲಾತಿ ಘೋಷಣೆ ಕೂಡ ಮಾಡಿದ್ದಾರೆ. ಈಗ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. 3-4 ದಿನ ನೇಮಕಾತಿಗೆ ಅಪ್ಲಿಕೇಶನ್ ಕೂಡ ಆಗಿಲ್ಲ. ವಯೋಮಿತಿ ಹೆಚ್ಚಿಗೆ ಕಾರಣದಲ್ಲಿ ರಾಜ್ಯದಲ್ಲಿ 5 ವರ್ಷಗಳ ವಯೋಮಿತಿ ಕೂಡ ಮಾಡಿದ್ದಾರೆ. ಹಾಗಾಗಿ 8,176 ಹುದ್ದೆಗಳಿಗೆ ಶುರು ಆಗುತ್ತೆ. ಖಾಲಿ ಹುದ್ದೆಗಳಿಗೆ ಭರ್ತಿಗೆ ಚಾಲನೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯ ವರ್ಗಕ್ಕೆ 25ರಿಂದ 30, SC/STಗೆ 27ರಿಂದ 32 ವರ್ಷದವರೆಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಆದರೆ PSIಗಳ ನೇಮಕಾತಿ ನಡೆದಿಲ್ಲ ಎಂಬ ಕಾರಣಕ್ಕೆ ಮೊದಲ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿತ್ತು. ಇದೀಗ 5 ವರ್ಷ ನಿಮಗೆ ಶಾಶ್ವತವಾಗಿ ಪರಿಣಾಮ ಕೂಡ ಮಾಡಿದ್ದಾರೆ. ಲೈಕ್ ಯಾರೆಲ್ಲ ಇದ್ದಾರೆ ಲೈಕ್ ಅವರಿಗೆ ಸುದ್ದಿ ಆಗುತ್ತೆ. ನೇಮಕಾತಿಗೆ ಚಾಲನೆ ಕೂಡ ಸಿಗುತ್ತೆ. ಎಲ್ಲ ಸೇರಿ ಬರೋಬ್ಬರಿ 8,176 ಹುದ್ದೆಗಳು ಪೊಲೀಸ್ ಇಲಾಖೆ ನೇಮಕಾತಿ ಕೂಡ ಆಗುತ್ತೆ ಅಂತ ಹೇಳಿ ಇಲ್ಲಿ ಮನೆಯ ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ ಸರ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು.